ಸಾವು ಮರಣದಲ್ಲಿ ನೋಡು ಎಂಬಂತೆ ಬದುಕಿದ್ದ ತುಳಸಿಗೌಡರು ಉಂಡದ್ದು ಅಂಬಲಿ ಹೊದದ್ದು ಕಂಬಳಿ ಎಂಬ ಸರಳ ಜೀವನ ತತ್ವದಲ್ಲಿ ನಡೆಯುವವರು. ಮನುಷ್ಯರ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತು ಸೌಕರ್ಯ ಇರಬಾರದು, ಇದ್ರೆ ಅಹಂ ಬಂದು ಬಿಡುತ್ತೆ ಎಂದು ತೀರಾ ಆಪ್ತ ಎನಿಸಿದವರಲ್ಲಿ ಹೇಳುತ್ತಿದ್ರು. ಬದುಕಿರುವಾಗ ಹೆಚ್ಚು ಸದ್ದು ಮಾಡದೆ ಬದುಕಿದವರು ತುಳಸಿಗೌಡತೆ. ತುಳಸಿ ಎಂಬ ಹೆಸರೇ ಚಂದ. ತುಳಸಿ ಮನೆಯ ಅಂಗಳದಲ್ಲಿ ಪೂಜಿಸಲ್ಪಡುವ ಪುಟ್ಟ ಗಿಡ, ಅದಕ್ಕೆ ಔಷಧಿ ಗುಣವೂ ಇದೆ. ಹಾಗೆ ಕರಾವಳಿ ಜನತೆ ದೀಪಾವಳಿಯ ನಂತರ ಆಚರಿಸುವ ಒಂದು ಹಬ್ಬ, ಆಚರಣೆಯಲ್ಲಿ ತುಳಸಿ ಮದುವೆಯೂ ಒಂದು. ಹೀಗೆ ಮನೆ ಮಾತಾದ ತುಳಸಿ ಎಂಬ ಗಿಡದ ಹೆಸರು ಹೊತ್ತಿದ್ದ ತುಳಸಿಗೌಡರು ಮನೆ ಮಾತಾಗಿ ಸರ್ಕಾರದಿಂದ ಗೌರವಿಸಲ್ಪಟ್ಟ ಒಂದು ಶಕ್ತಿಯಾಗಿದ್ರು. ಅವರೇನು ಓದಿ ಪದವಿ ಪಡೆದು ಅಕಾಡೆಮಿ ವಲಯದಲ್ಲಿ ಹೆಸರು ಮಾಡಿದವರಲ್ಲ, ವೇದಿಕೆಯಲ್ಲಿ ನಿಂತು ಅದ್ಭುತ ಭಾಷಣ ಮಾಡಿದವರಲ್ಲ, ಪರಿಸರದ ರಕ್ಷಣೆ ಹೆಸರಲ್ಲಿ ಪತ್ರಿಕೆಯಲ್ಲಿ ಫೋಟೋ ಹಾಕಿಸಿಕೊಂಡು ದೇಶ ವಿದೇಶಗಳಿಂದ ಫಂಡ್ ಹೊಡೆದವರೂ ಅಲ್ಲ. ತುಳಸಿಗೌಡರು ಸಸ್ಯ ಪಾಲನಾ ಕೇಂದ್ರದಲ್ಲಿ ಬೀಜ ನೆಟ್ಟು ಸಸಿಗಳನ್ನು ಬೆಳೆಸಿ ಪಾಲನೆ ಪೋಷಣೆ ಮಾಡಿದ್ದರು ಅಷ್ಟೇ. ಅಷ್ಟು ಬೆಳಕಿಗೆ ಬರುತ್ತಿರಲಿಲ್ಲವೇನೋ. ಅವರು ಕಾಡಿನ ಅಪರೂಪದ ಬೀಜ ಸಂಗ್ರಹಿಸಿ ಅವನ್ನ ಮಣ್ಣಿಗೆ ಹಾಕಿ ನೀರೆರೆದು ಬದುಕಿಸಿ ಸಸಿ ಮಾಡಿ ಅರಣ್ಯದಲ್ಲಿ ನೆಟ್ಟು ತನ್ನ ಸ್ವಂತ ಮಕ್ಕಳಂತೆ ಬೆಳೆಸಿದ್ರು. ಈ ಕಾಯಕ 3 ದಶಕಗಳ ಕಾಲ ಸದ್ದಿಲ್ಲದೆ ನಡೆಯಿತು. ಯಲ್ಲಪ್ಪ ರೆಡ್ಡಿ ಅವರ ಅರಣ್ಯಾಧಿಕಾರಿಗಳು ತುಳಸಿಗೌಡ ಶ್ರಮ ಗುರುತಿಸಿ ಸರ್ಕಾರದ ಕಣ್ಣಿಗೆ ಬೀಳುವಂತೆ ಮಾಡಿದರು. ಇದರ ಪ್ರತಿಫಲವಾಗಿ ತುಳಸಿಯವರ ಬಳಿ ಸರ್ಕಾರಗಳು ಮಂಡಿಯೂರಿ ಕುಳಿತು ಗೌರವಿಸಿದವು. ಅವರು ಬದುಕಿದ್ದಾಗಲೇ ಗೌರವಗಳನ್ನು ಹುಡುಕಿ ಬಂದವು. ತುಳಸಿಯವರಿಗೆ ಸಿಕ್ಕ ಗೌರವ ನೈತಿಕ ತಳಹದಿಯಿಂದ ಬಂದವು. ಲಾಬಿ ಮಾಡಿ ಪ್ರಶಸ್ತಿ ಪಡೆದವರು ಇಂದು ತುಳಸಿಗೌಡರಂತಹ ಪ್ರತಿಭೆ ಕಂಡು ನಾಚಿಕೊಳ್ಬೇಕಷ್ಟೆ. ಶರಣರ ಸಾವು ಮರಣದಲ್ಲಿ ನೋಡು ಎಂಬಂತೆ ಬದುಕಿದ್ದ ತುಳಸಿಗೌಡರು ಉಂಡದ್ದು ಅಂಬಲಿ ಹೊತ್ತದ್ದು ಕಂಬಳಿ ಎಂಬ ಸರಳ ಜೀವನ ತತ್ವದಲ್ಲಿ ನಡೆದವರು. ನಮ್ಮ ವನದ ತಾಯಿ ತುಳಸಿಗೌಡ ಡಿಸೆಂಬರ್ 16ರಂದು ಇಹಲೋಕ ತ್ಯಜಿಸಿದ್ರು. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಈಚಿನ 1 ವರ್ಷದಿಂದ ಹಾಸಿಗೆ ಹಿಡಿದಿದ್ರು. ಅಂಕೋಲಾ ಹೊನ್ನಳ್ಳಿ ಗ್ರಾಮದ ತುಳಸಿಗೌಡ ಆಲಕ್ಕಿ ಜನಾಂಗದ ಮುಗ್ಧತೆಯನ್ನೇ ಹಾಸಿ ಹೊದ್ದವರು. ಹೆಚ್ಚು ಮಾತನಾಡಿದ ಅವರು ಹೊನ್ನಳ್ಳಿ ಸಸ್ಯಪಾಲನಾ ಕೇಂದ್ರದಲ್ಲಿ 3 ದಶಕಕ್ಕೂ ಹೆಚ್ಚು ಸಮಯ ಸಸಿಗಳೊಂದಿಗೆ ಮಾತನಾಡ್ತಾ, ಸಸಿಗಳ ಪೋಷಣೆ ಮಾಡುತ್ತಾ, ಅವನ್ನ ನೆಟ್ಟು ಮರವಾಗಿ ಬೆಳೆಸುವತ್ತ ಅವರ ಚಿತ್ತ ನೆಟ್ಟಿತ್ತು. ಪ್ರತಿ ವರ್ಷ 30,000 ಸಸಿ ಬೆಳೆಸಿ ಪೋಷಿಸಿದ ಕೀರ್ತಿ ಅವರದ್ದು. ಹಾಗೆ ಕಾಡಿನಿಂದ ಅಪರೂಪದ ಬೀಜ ಸಂಗ್ರಹಿಸಿ ನೆಟ್ಟು ಸಸಿ ಮಾಡಿ ಅದೇ ಸಸಿಗಳನ್ನು ಅರಣ್ಯದಲ್ಲಿ ಬೆಳೆಸಿದ ಕೀರ್ತಿ ಅವರದ್ದು. ಅವರ ಶ್ರದ್ಧೆ, ಅರಣ್ಯ ಪ್ರೀತಿ ನೋಡಿದ ಅರಣ್ಯಾಧಿಕಾರಿಗಳು ಅವರನ್ನ ಅರಣ್ಯೀಕರಣ ಮತ್ತು ಸಸ್ಯಪಾಲನೆಗಳ ಬಳಸಿಕೊಂಡ್ರು. ಅವರ ಕಾಡಿನ ಜ್ಞಾನವನ್ನು ಅರಣ್ಯಾಧಿಕಾರಿಗಳಿಗೆ ಮತ್ತು ಗಾರ್ಡ್ಗಳಿಗೆ ಹಂಚಿದ್ರು.